ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಬೆನ್ನಲ್ಲೇ ಸ್ಫೋಟಕ ಬೆಳವಣಿಗೆ ನಡೀತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ನಿಷೇಧ ಮಾಡಲಾಗಿದೆ. ಅನುಮತಿ ಇಲ್ಲದೆ ನಮಾಜ್ ಮಾಡುವಂತಿಲ್ಲ. ಸರ್ಕಾರ ಕೂಡಲೇ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು. ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಾವಾಗ ಆರ್ಎಸ್ಎಸ್ಗೆ ಕಡಿವಾಣ ಹಾಕಿದ್ರು, ಈ ಬೆನ್ನಲ್ಲೇ ಸರ್ಕಾರ ಕೂಡಲೇ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತಿಲ್ಲ, ಅದಕ್ಕೆ ನಿಷೇಧವನ್ನ ಹೇರಬೇಕು. ಹೀಗಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಯಾವಾಗ ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧವನ್ನ ಹೇರಿತು ರಾಜ್ಯ ಸರ್ಕಾರ, ಈ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ ಸಿಎಂಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ನಿಷೇಧ ಮಾಡಬೇಕು ಅಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ಮಾಡ್ತಾರಲ್ಲ, ಅದನ್ನು ನಿಷೇಧ ಮಾಡಬೇಕು ಅಂತ ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ. ನಾವು ನಿನ್ನೆ ಸಚಿವ ಸಂಪುಟದಲ್ಲಿ ನೋಡಿದ್ವಿ. ಸಚಿವ ಸಂಪುಟದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧವನ್ನ ಏರಬೇಕು ಅಂತ ನಿರ್ಧಾರವನ್ನ ಕೈಗೊಂಡಿದ್ರು. ಎಲ್ಲಾ ಸಚಿವರ ಒಮ್ಮತ ಅಭಿಪ್ರಾಯದ ಬೆನ್ನಲ್ಲೇ ಈ ನಿಷೇಧವನ್ನ ಏರಲಾಗಿತ್ತು. ಈಗ ಈ ಬೆನ್ನಲ್ಲೇ ಇದೀಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ನಿಷೇಧ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಈ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುರೇಶ್, ಇದೀಗ ನಿನ್ನೆ ನೋಡಿದ್ರೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿತ್ತು. ಈ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ಅವರು ಈ ರೀತಿಯಾಗಿ ಪತ್ರವನ್ನ ಬರೆದಿರೋದು, ಇದೊಂದು ರೀತಿಯಾದಂತಹ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸರ್ಕಾರ ಈಗ ಮಾಡಿರ್ತಕ್ಕಂತಹ ಪತ್ರ ಆದೇಶ ಏನಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬೇಕು ಅಂತಂದ್ರೂ ಕೂಡ ಅನುಮತಿ ಕಡ್ಡಾಯ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಅದೇ ಆದೇಶದ ಪತ್ರಕ್ಕೆ ಈಗ ಮಂತ್ರವನ್ನ ಹಾಕಿರ್ತಕ್ಕಂಥದ್ದು ಯತ್ನಾಳ್ ಅವರು. ಯಾಕೆಂತಂದ್ರೆ ಈಗ ಮುಸಲ್ಮಾನ್ ಬಾಂಧವರು ಕೂಡ ಈಗ ಈದ್ಗಾ ಮೈದಾನಗಳಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ, ನಮಾಜ್ಗಳನ್ನ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಈಗ ಸರ್ಕಾರಿ ಮೈದಾನಗಳಿರುತ್ತೆ, ಅಲ್ಲಿ ಮಾಡ್ತಾರೆ, ಗ್ರೌಂಡ್ಗಳಲ್ಲಿ ಮಾಡ್ತಾರೆ. ಉದಾಹರಣೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರತಕ್ಕಂತ ಈದ್ಗಾ ಮೈದಾನದಲ್ಲಿ ಮಾಡುವಂತದ್ದು. ಸೊ ಅಂತ ಸಂದರ್ಭದಲ್ಲಿಯೂ ಕೂಡ ಅವ್ರಿಗೂ ಕೂಡ ನಿಷೇಧ ಏರಿ ಅವ್ರಿಗೂ ಕೂಡ ಅನುಮತಿ ಕಡ್ಡಾಯವಾಗಿ ಇರಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನ ಈ ಪತ್ರ ಮುಖೇನ ಮಾಡಿರ್ತಕ್ಕಂಥದ್ದು. ಆದ್ರೆ ಯತ್ನಾಳರು ಒಂದು ಹೆಜ್ಜೆ ಮುಂದೆ ಹೋಗಿ ನಿಷೇಧ ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಏನು ಯತ್ನಾಳ್ ಅವರು ಬರೆದಿರ್ತಕ್ಕಂಥ ಪತ್ರ ಇದೆ, ಆ ಪತ್ರದಲ್ಲಿ ಬಹಳ ವಿಸ್ತೃತವಾಗಿ ಅವರು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಮುಸ್ಲಿಂ ಕಾರ್ಯಕ್ರಮಗಳಿಗೆ ಏನು ಆಗುತ್ತೆ, ಉದಾಹರಣೆ ಅಂತಹ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ನಿಷೇಧವನ್ನ ಏರಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಅಂತಕ್ಕಂಥದ್ದು. ಯಾವಾಗ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಈ ರೀತಿಯಾಗಿ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರದು, ಅನುಮತಿ ಕಡ್ಡಾಯ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇದು ಸರ್ಕಾರಕ್ಕೆ ತಿರುಮಂತ್ರ ಆಗುವಂತಹ ಒಂದು ಸಂದರ್ಭ ಬಂದಿರತಕ್ಕಂಥದ್ದು. ಯಾಕೆಂತಂದ್ರೆ ಸರ್ಕಾರವೂ ಕೂಡ ಈ ಸಂಬಂಧಪಟ್ಟ ಆಲೋಚನೆಯನ್ನು ಮಾಡಿರುತ್ತೆ. ಇದೀಗ ಇರತಕ್ಕಂಥದ್ದು ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ಅನುಮತಿಯನ್ನ ಕೇಳದಂತ ಸಂದರ್ಭದಲ್ಲಿ ಕೊಡ್ತಾರಾ ಇಲ್ವಾ? ಹಾಗೇನೆ ಮುಸಲ್ಮಾನ್ ಬಾಂಧವರು ಈಗ ಹಬ್ಬ ಹರಿದಿನಗಳನ್ನ ಮಾಡೋದಕ್ಕೆ ಸಂದರ್ಭದಲ್ಲಿ ಅವರು ಅನುಮತಿಯನ್ನ ಕೇಳಿದ್ರೆ ಸರ್ಕಾರಿ ಮೈದಾನಗಳಲ್ಲಿ, ಉದಾಹರಣೆ ಈದ್ಗಾ ಮೈದಾನದಲ್ಲಿ, ಇಂಥ ಸಂದರ್ಭದಲ್ಲಿ ಅವರಿಗೆ ಅನುಮತಿ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಯಕ್ಷ ಪ್ರಶ್ನೆ. ಈ ರೀತಿಯ ಒಂದು ಎರಡು ಧರ್ಮಗಳ ಈಗ ಹೇಗಾಗಿದೆ, ಈ ಎರಡೂ ಧರ್ಮಗಳು ಒಂದ್ ಕಡೆ ಹಿಂದೂ ಮತ್ತೊಂದು ಕಡೆ ಮುಸಲ್ಮಾನ್, ಎರಡೂ ಧರ್ಮಗಳಿಗೂ ಈಗ ಸಿಕ್ಕಿರ್ತಕ್ಕಂಥ. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಬೆನ್ನಲ್ಲೇ ಸ್ಫೋಟಕ ಬೆಳವಣಿಗೆ ನಡೀತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ನಿಷೇಧ ಮಾಡಲಾಗಿದೆ. ಅನುಮತಿ ಇಲ್ಲದೆ ನಮಾಜ್ ಮಾಡುವಂತಿಲ್ಲ. ಸರ್ಕಾರ ಕೂಡಲೇ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು. ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಾವಾಗ ಆರ್ಎಸ್ಎಸ್ಗೆ ಕಡಿವಾಣ ಹಾಕಿದ್ರು, ಈ ಬೆನ್ನಲ್ಲೇ ಸರ್ಕಾರ ಕೂಡಲೇ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತಿಲ್ಲ, ಅದಕ್ಕೆ ನಿಷೇಧವನ್ನ ಹೇರಬೇಕು. ಹೀಗಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಯಾವಾಗ ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧವನ್ನ ಹೇರಿತು ರಾಜ್ಯ ಸರ್ಕಾರ, ಈ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ ಸಿಎಂಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ನಿಷೇಧ ಮಾಡಬೇಕು ಅಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ಮಾಡ್ತಾರಲ್ಲ, ಅದನ್ನು ನಿಷೇಧ ಮಾಡಬೇಕು ಅಂತ ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ. ನಾವು ನಿನ್ನೆ ಸಚಿವ ಸಂಪುಟದಲ್ಲಿ ನೋಡಿದ್ವಿ. ಸಚಿವ ಸಂಪುಟದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧವನ್ನ ಏರಬೇಕು ಅಂತ ನಿರ್ಧಾರವನ್ನ ಕೈಗೊಂಡಿದ್ರು. ಎಲ್ಲಾ ಸಚಿವರ ಒಮ್ಮತ ಅಭಿಪ್ರಾಯದ ಬೆನ್ನಲ್ಲೇ ಈ ನಿಷೇಧವನ್ನ ಏರಲಾಗಿತ್ತು. ಈಗ ಈ ಬೆನ್ನಲ್ಲೇ ಇದೀಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್
ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ನಿಷೇಧ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಈ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುರೇಶ್, ಇದೀಗ ನಿನ್ನೆ ನೋಡಿದ್ರೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿತ್ತು. ಈ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ಅವರು ಈ ರೀತಿಯಾಗಿ ಪತ್ರವನ್ನ ಬರೆದಿರೋದು ಇದೊಂದು ರೀತಿಯಾದಂತಹ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸರ್ಕಾರ ಈಗ ಮಾಡಿರ್ತಕ್ಕಂತಹ ಪತ್ರ ಆದೇಶ ಏನಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬೇಕು ಅಂತಂದ್ರೂ ಕೂಡ ಅನುಮತಿ ಕಡ್ಡಾಯ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಅದೇ ಆದೇಶದ ಪತ್ರಕ್ಕೆ ಈಗ ಮಂತ್ರವನ್ನ ಹಾಕಿರ್ತಕ್ಕಂಥದ್ದು ಯತ್ನಾಳ್ ಅವರು. ಯಾಕೆಂತಂದ್ರೆ ಈಗ ಮುಸಲ್ಮಾನ್ ಬಾಂಧವರು ಕೂಡ ಈಗ ಈದ್ಗಾ ಮೈದಾನಗಳಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ, ನಮಾಜ್ಗಳನ್ನ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಈಗ ಸರ್ಕಾರಿ ಮೈದಾನಗಳಿರುತ್ತೆ, ಅಲ್ಲಿ ಮಾಡ್ತಾರೆ, ಗ್ರೌಂಡ್ಗಳಲ್ಲಿ ಮಾಡ್ತಾರೆ. ಉದಾಹರಣೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರತಕ್ಕಂತ ಈದ್ಗಾ ಮೈದಾನದಲ್ಲಿ ಮಾಡುವಂತದ್ದು. ಸೊ ಅಂತ ಸಂದರ್ಭದಲ್ಲಿಯೂ ಕೂಡ ಅವ್ರಿಗೂ ಕೂಡ ನಿಷೇಧ ಏರಿ ಅವ್ರಿಗೂ ಕೂಡ ಅನುಮತಿ ಕಡ್ಡಾಯವಾಗಿ ಇರಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನ ಈ ಪತ್ರ ಮುಖೇನ ಮಾಡಿರ್ತಕ್ಕಂಥದ್ದು. ಆದ್ರೆ ಯತ್ನಾಳರು ಒಂದು ಹೆಜ್ಜೆ ಮುಂದೆ ಹೋಗಿ ನಿಷೇಧ ಮಾಡಬೇಕು ಅಂತಕ್ಕಂತಹ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಏನು ಯತ್ನಾಳ್ ಅವರು ಬರೆದಿರ್ತಕ್ಕಂಥ ಪತ್ರ ಇದೆ, ಆ ಪತ್ರದಲ್ಲಿ ಬಹಳ ವಿಸ್ತೃತವಾಗಿ ಅವರು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಮುಸ್ಲಿಂ ಕಾರ್ಯಕ್ರಮಗಳಿಗೆ ಏನು ಆಗುತ್ತೆ, ಉದಾಹರಣೆ ಅಂತಹ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ನಿಷೇಧವನ್ನ ಏರಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಅಂತಕ್ಕಂಥದ್ದು. ಯಾವಾಗ RSS ನ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಈ ರೀತಿಯಾಗಿ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರದು, ಅನುಮತಿ ಕಡ್ಡಾಯ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇದು ಸರ್ಕಾರಕ್ಕೆ ತಿರುಮಂತ್ರ ಆಗುವಂತಹ ಒಂದು ಸಂದರ್ಭ ಬಂದಿರತಕ್ಕಂಥ. ಯಾಕೆಂತಂದ್ರೆ ಸರ್ಕಾರವೂ ಕೂಡ ಈ ಸಂಬಂಧಪಟ್ಟ ಆಲೋಚನೆಯನ್ನು ಮಾಡಿರುತ್ತೆ. ಇದೀಗ ಇರತಕ್ಕಂಥದ್ದು RSS ನ ಚಟುವಟಿಕೆಗಳಿಗೆ ಅನುಮತಿಯನ್ನ ಕೇಳದಂತ ಸಂದರ್ಭದಲ್ಲಿ ಕೊಡ್ತಾರಾ ಇಲ್ವಾ? ಹಾಗೇನೆ ಮುಸಲ್ಮಾನ್ ಬಾಂಧವರು ಈಗ ಹಬ್ಬ ಹರಿದಿನಗಳನ್ನ ಮಾಡೋದಕ್ಕೆ ಸಂದರ್ಭದಲ್ಲಿ ಅವರು ಅನುಮತಿಯನ್ನ ಕೇಳಿದ್ರೆ ಸರ್ಕಾರಿ ಮೈದಾನಗಳಲ್ಲಿ, ಉದಾಹರಣೆ ಈದ್ಗಾ ಮೈದಾನದಲ್ಲಿ, ಇಂಥ ಸಂದರ್ಭದಲ್ಲಿ ಅವರಿಗೆ ಅನುಮತಿ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಯಕ್ಷ ಪ್ರಶ್ನೆ. ಈ ರೀತಿಯ ಒಂದು ಎರಡು ಧರ್ಮಗಳ ಈಗ ಹೇಗಾಗಿದೆ, ಈ ಎರಡೂ ಧರ್ಮಗಳು ಒಂದ್ ಕಡೆ ಹಿಂದೂ ಮತ್ತೊಂದು ಕಡೆ ಮುಸಲ್ಮಾನ್, ಎರಡೂ ಧರ್ಮಗಳಿಗೂ ಈಗ ಸಿಕ್ಕಿರ್ತಕ್ಕಂಥ. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. RSS ಚಟುವಟಿಕೆ ನಿಷೇಧ ಬೆನ್ನಲ್ಲೇ ಸ್ಫೋಟಕ ಬೆಳವಣಿಗೆ ನಡೀತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ನಿಷೇಧ ಮಾಡಲಾಗಿದೆ. ಅನುಮತಿ ಇಲ್ಲದೆ ನಮಾಜ್ ಮಾಡುವಂತಿಲ್ಲ. ಸರ್ಕಾರ ಕೂಡಲೇ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು. ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಾವಾಗ RSSಗೆ ಕಡಿವಾಣ ಹಾಕಿದ್ರು, ಈ ಬೆನ್ನಲ್ಲೇ ಸರ್ಕಾರ ಕೂಡಲೇ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತಿಲ್ಲ, ಅದಕ್ಕೆ ನಿಷೇಧವನ್ನ ಹೇರಬೇಕು. ಹೀಗಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಯಾವಾಗ RSS ಚಟುವಟಿಕೆಗೆ ನಿಷೇಧವನ್ನ ಹೇರ್ತು ರಾಜ್ಯ ಸರ್ಕಾರ, ಈ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ ಸಿಎಂಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಅನ್ನ ನಿಷೇಧ ಮಾಡಬೇಕು ಅಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.